ಮುಂದಿನ ಲೋಕಸಭಾ ಚುನಾವಣೆಗೆ ಬಿಜೆಪಿ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಇನ್ನೇನು 15 ದಿನದಲ್ಲಿ ಬಿಜೆಪಿಯ ಟಿಕೆಟ್ ಲೀಸ್ಟ್ ಕೂಡ ಯಾರ್ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನುವ ಟಿಕೆಟ್ ಲೀಸ್ಟ್ ಕೂಡ ಬಿಡುಗಡೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಲಭ್ಯವಾಗಿದೆ. ಲೋಕ ಕದನಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಬಿಜೆಪಿ ಫುಲ್ ಅಲರ್ಟ್ ಆಗಿದೆ. 15 ದಿನಗಳಲ್ಲೇ ರಿಲೀಸ್ ಆಗುತ್ತಾ ಅಭ್ಯರ್ಥಿಗಳ ಪಟ್ಟಿ, ಯಾರ್ಯಾರು ಯಾವ್ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದು. ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. ಲೋಕ ಕದನಕ್ಕೆ ಬಿಜೆಪಿ ಅಂತೂ ಎಲ್ಲ ತಯಾರಿಯನ್ನು ಮಾಡ್ತಾ ಇದೆ, ರಂಗ ತಾಲೀಮನ್ನು ಮಾಡ್ತಾ ಇದೆ. ಅದರ ಭಾಗವಾಗಿ ಟಿಕೆಟ್ ಅನೌನ್ಸ್ 15 ದಿನಗಳಲ್ಲಿ ಆಗತ್ತೆ ಅನ್ನೋದು ಈಗ ಮಾಹಿತಿ ಲಭ್ಯವಾಗಿದೆ. ಮೊದಲ ಹಂತದಲ್ಲಿ ಪಟ್ಟಿಯನ್ನು ಬಿಜೆಪಿ ಇನ್ನೇನು 15 ದಿನದಲ್ಲಿ ಒಂದು ಲೀಸ್ಟನ್ನು, ಫಸ್ಟ್ ಲೀಸ್ಟನ್ನು ಬಿಡುಗಡೆ ಮಾಡುತ್ತೆ. ಸದಾನಂದ ಗೌಡರು ಹೇಳಿದಂತೆ ಇನ್ನೆರಡು ವಾರಗಳಲ್ಲಿ ಬಿಡುಗಡೆ ಆಗುತ್ತಾ. ಹಾಗಾದರೆ ಟಿಕೆಟ್ ಯಾರಿಗೆ ಅನ್ನೋದು ಗೊಂದಲವಿಲ್ಲದ 10 ರಿಂದ 15 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡುವಂಥ ಸಾಧ್ಯತೆ ಇದೆ. ಕಾಂಗ್ರೆಸ್ಗೂ ಮುನ್ನವೇ ಬಿಜೆಪಿ ಪಟ್ಟಿಯನ್ನು ರಿಲೀಸ್ ಮಾಡುವಂಥ ಸಾಧ್ಯತೆ ಇದೆ. ಯಾವುದೇ ಕನ್ಫ್ಯೂಷನ್ ಇಲ್ಲ ಮತ್ತು ಯಾವುದೇ ಅಲ್ಲಿ ಜಟಾಪಟಿಗಳಿಲ್ಲ. ಕೆಲ ಕ್ಷೇತ್ರಗಳಲ್ಲಿ ಅಥವಾ ಕೆಲ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಆಕಾಂಕ್ಷಿತರ ಸಂಖ್ಯೆ ಜಾಸ್ತಿ ಇದೆ. ಹಾಗಾಗಿ ಅಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಅದನ್ನು ಹೊರತಾಗಿ ಕೆಲ ಈಸಿ ಇರುವಂಥ ಕ್ಷೇತ್ರಗಳು, ಇಲ್ಲಿ ಯಾವುದೇ ಜಟಾಪಟಿ ಇಲ್ಲ, ಅಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಟಿಕೆಟ್ಗೆ ಯಾವುದೇ ಲಾಬಿಗಳಿಲ್ಲ. ಹಾಗಾಗಿ ಅಂಥ ಕ್ಷೇತ್ರಗಳು ಸುಮಾರು 10 ರಿಂದ 15 ಈ ಕ್ಷೇತ್ರಗಳಲ್ಲಿ ರಿಲೀಸ್ ಆಗುವಂಥ ಸಾಧ್ಯತೆ ಇದೆ ಮೊದಲ ಹಂತದಲ್ಲಿ. ಸದ್ಯಕ್ಕೆ ಇದೆಲ್ಲವೂ ಕೂಡ ಭಾರಿ ಕುತೂಹಲ ಕೆರಳಿಸ್ತಾ ಇದೆ. ಸದಾನಂದ ಗೌಡರು ಈ ಕುರಿತಾಗಿ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಸದಾನಂದ ಗೌಡರು, ಬನ್ನಿ ನೋಡೋಣ. ರಾಜ್ಯ ರಾಜಕಾರಣದಲ್ಲಿ ಇದೀಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಭಾಳ ಕುತೂಹಲದ ಕೇಂದ್ರ ಆಗಿರ್ತಕ್ಕಂಥದ್ದು. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಂತಹ ಮಾಜಿ ಮುಖ್ಯಮಂತ್ರಿಗಳು, ಹಾಗೆ ಮಾಜಿ ಕೇಂದ್ರ ಸಚಿವರು, ಹಾಗೆ ಅಲ್ಲಿ ಸಂಸದರಾಗಿ ಇರತಕ್ಕಂಥ ಈಗ ಡಿ.ವಿ. ಸದಾನಂದ ಗೌಡರು ಈಗ ಈ ಬಾರಿ ಮತ್ತೆ ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅಂತಕ್ಕಂಥದ್ದು ಭಾಳ ಕುತೂಹಲ ಆಗಿರ್ತಕ್ಕಂಥದ್ದು. ಜೊತೆಗೆ ಈ ಸಂಬಂಧಪಟ್ಟಂತೆ ಇವತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾರ್ಯಕಾರಿಣಿ ಸಭೆ ಕೂಡ ಆಗಿರ್ತಕ್ಕಂಥದ್ದು. ಬನ್ನಿ, ಕಾರ್ಯಕಾರಿಣಿ ಸಭೆಯಲ್ಲಿ ಯಾವೆಲ್ಲ ನಿರ್ಧಾರಗಳಾಗಿದೆ, ಮತ್ತೆ ಸದಾನಂದ ಗೌಡರು ಸ್ಪರ್ಧೆ ಮಾಡ್ತಾರಾ, ಇವೆಲ್ಲ ವಿಚಾರಗಳನ್ನ ಮಾತಾಡೋಣ. ಸರ್ ನಮಸ್ತೆ. ಮೊದಲನೇದಾಗಿ ನನಗೆ ಒಂದು ಪ್ರಶ್ನೆ ನೇರವಾಗಿ, ಸಾಕಷ್ಟು ಒತ್ತಡಗಳಿರೋದಂತೂ ಸಹಜ ನಿಮ್ಮ ಮೇಲೆ. ಸೊ ಈ ಸಂದರ್ಭದಲ್ಲಿ ತಮ್ಮ ನಿರ್ಧಾರ ಏನಾಗಿದೆ ಅಂತ? ಸರ್, ನಾನು ಪಕ್ಷಕ್ಕಿಂತ ದೊಡ್ಡವನಲ್ಲ. ನನ್ನ ಮತ್ತೆ ನಿಲ್ಲಬೇಕು, ಮತ್ತೊಂದು ಮಾಡಬೇಕು ಅಂತ ಹೇಳುವಂಥ ವಿಪರೀತ ಒತ್ತಡಗಳು, ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರು, ಡೆಪ್ಟಿ ಚೀಫ್ ಮಿನಿಸ್ಟರ್ಸು, ಮಿನಿಸ್ಟರ್ಸು, ನನ್ನ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು, ಪದಾಧಿಕಾರಿಗಳು ಒತ್ತಡ ವಿಪರೀತ ಹೇಳ್ತಾ ಇರುವಂಥದ್ದನ್ನು ನೀವು ನೋಡಿದ್ದೀರಿ. ನೀವು ಯಾಕೆ ನೀವು ಮಾತಾಡದಿರಬೇಕು, ನಾವೆಲ್ಲ ನೋಡ್ಕೋತೀವಿ ಅಂತ ಹೇಳುವಂಥದ್ದು. ಮತ್ತು ಈ ಪರಿಸ್ಥಿತಿಯಲ್ಲಿ ಮೊನ್ನೆ ಸೋಲಿನ ನಂತರ ಇವತ್ತು ನಿಮ್ಮಂಥವರು ಇಲ್ಲದಿದ್ದರೆ ಮತ್ತಷ್ಟು ಸ್ವಲ್ಪ ವ್ಯತ್ಯಾಸಗಳಾಗಬಹುದು. ಆದ ಕಾರಣ ನೀವು ಇರಲೇಬೇಕು ಅಂತ ಹೇಳುವಂಥ ಒತ್ತಡಗಳನ್ನು ಹೇಳ್ತಾ ಇದ್ದಾರೆ. ರಾಜ್ಯ ರಾಜಕಾರಣದ ದಿಕ್ಸೂಚಿಯನ್ನೇ ನಿರ್ಧರಿಸುವಂತಹ ಪ್ರಬಲ ಒಕ್ಕಲಿಗ ಸಮುದಾಯದ ನಾಯಕರಾಗಿದ್ದಿರಿ ತಾವು. ರಾಜ್ಯಾಧ್ಯಕ್ಷರಾಗಿದ್ದಿರಿ, ಮುಖ್ಯಮಂತ್ರಿಗಳಾಗಿದ್ದಿರಿ, ಸಮುದಾಯವನ್ನು ಕೂಡ ಒಗ್ಗೂಡಿಸ್ಕೊಂಡು ತಗೊಂಡೋಗಿದ್ರಿ. ಇಂಥ ನಾಯಕರನ್ನು ಉಳಿಸ್ಕೊಳ್ತಾರ ಅಂತ ಯಡಿಯೂರಪ್ಪ ಅವರು ಒಂದು ಕಡೆ, ಮತ್ತೊಂದು ಕಡೆ ಹೊಸದಾಗಿ ಆಯ್ಕೆ ಅಂತ ಅಧ್ಯಕ್ಷರು ಎಲ್ಲರೂ ಉಳಿಸ್ಕೊಳ್ತಾರ ಅಂತ ತಮಗೆ ವಿಶ್ವಾಸ ಇದೆಯಾ? ಸರ್, ಪಕ್ಷದ ಹಿತದೃಷ್ಟಿಯಿಂದ ಮತ್ತು ಪಕ್ಷದ ಸಂಘಟನೆ ನೀವು ಹೇಳಿದ ನಿಜ ಇದೆ. ನಾನು ಒಂದು ಸಮುದಾಯಕ್ಕೆ ಅಂತ ಸೀಮಿತ ಆಗಿಲ್ಲ, ಆದರೂ ಕೂಡ ನನ್ನ ಸಮುದಾಯದಲ್ಲಿ ಬಾಕಿಯವರಿಗಿಂತ ನನ್ನ ಮೇಲೆ ವಿಶೇಷವಾದಂಥ ಪ್ರೀತಿ ಇದೆ. ನಾನೊಬ್ಬ ಸಜ್ಜನ ರಾಜಕಾರಣಿ, ಯಾವುದೇ ತೊಂದರೆಗಳಿಲ್ಲ. ನನ್ನ ಕೆಲಸಗಳನ್ನು ಎಲ್ಲರಿಗಿಂತ ವಿಭಿನ್ನ ರೀತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿದ್ದು ಕೂಡ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಅಹಂಕಾರ ಮತ್ತೊಂದರಲ್ಲಿ ಹೋಗಿಲ್ಲ, ಭ್ರಷ್ಟಾಚಾರದ ಹತ್ತಿರ ಸುಳಿವಾಗಿಲ್ಲ. ಈ ರೀತಿ ಇರುವಂಥ ಒಂದು ವ್ಯಕ್ತಿ ಬೇಕು. ಇಲ್ಲ ಇದ್ದರೆ ಮತ್ತೆ ಒಂದಷ್ಟು ಅಲ್ಲಿ ಇಲ್ಲಿ ಗೊಂದಲಗಳಾಗಬಹುದು ಅಂತ ಹೇಳುವಂಥದ್ದು ಹೇಳ್ತಾ ಇದ್ದಾರೆ. ಆದ ಕಾರಣ ಅವರು ತೀರ್ಮಾನ ತಗೊಳ್ಳೋದು ಅವರಿಗೆ ಬಿಟ್ಟದ್ದು. ಸರ್ ವಿಶ್ವನಾಥ್ ಗೋಪಾಲಯ್ಯ ಅವರು ಸೇರಿದಂತೆ ಕ್ಷೇತ್ರದ ಎಲ್ಲ ಬಹುತೇಕ ಶಾಸಕರು ಕೂಡ ಈಗ ಸದಾನಂದಗೌಡರ ಪರ ಬ್ಯಾಟ್ ಮಾಡಿರ್ತಕ್ಕಂಥ. ಆದರೆ ಹೈಕಮಾಂಡ್ ನಾಯಕರು ಮಾತ್ರ ಸೈಲೆಂಟ್ ಆಗಿದ್ದಾರಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಎಲ್ಲರದ್ದು ಒಟ್ಟಿಗೆ ಮಾಡುವಾಗಲೇ ಹೊರಗೆ ಹಾಕ್ಬೋದು, ನನಗೆ ಅದರ ಬಗ್ಗೆ ಗೊತ್ತಿಲ್ಲ. ನೋಡ್ತೇನೆ, ಖಂಡಿತವಾಗಿಯೂ ಪಕ್ಷದ ಹಿತದೃಷ್ಟಿಯಿಂದ ಮುಂದುವರಿಬೇಕು. ಈ ಬಾರಿ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು, ಎಲ್ಲಿ ಕೂಡ ಗೊಂದಲಗಳಾಗಬಾರ್ದು ಅಂತ ಹೇಳುವಂಥದ್ದು ಏನಾದ್ರು ತೀರ್ಮಾನಗಳನ್ನು ಮಾಡಿದರೆ ನಾನು ಬದ್ಧನಾಗಿ. ಸರ್ವೆಯಲ್ಲೂ ಕೂಡ ಸದಾನಂದಗೌಡರ ಪರವಾಗಿ ಅಂಶಗಳು ಬಂದಿದೆ ಅಂತೇಳಿ ರಾಜಕೀಯವಾಗಿ ಮತ್ತು ಪಕ್ಷದಲ್ಲಿ ಚರ್ಚೆಗಳಾಗ್ತಾ ಇದೆ. ತಮ್ಮ ಗಮನಕ್ಕೆ ಏನಾದರೂ ಬಂದಿದೆಯಾ ಈ ಥರ? ಇಲ್ಲ, ನನ್ನ ಗಮನಕ್ಕೆ ಸರ್ವೆ ವಿಚಾರಗಳು ನನ್ನ ಗಮನಕ್ಕೆ ಏನು ಬಂದಿಲ್ಲ. ನನಗೆ ಸಾಮಾನ್ಯವಾಗಿ ನನ್ನ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ನನಗೆ ಒಬ್ಬ ವಿರೋಧಿ ಇಲ್ಲ. ಇಡೀ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಪ್ರತಿ ಕಾರ್ಯಕರ್ತನಿಂದ ಹಿಡಿದು ಪದಾಧಿಕಾರಿಯಿಂದ ಹಿಡಿದು ಎಲ್ಲರೂ ಕೂಡ ಸರ್ ನೀವೇ ಮುಂದುವರಿಬೇಕು ಅಂತ ಹೇಳುವಂಥದ್ದನ್ನು ಒತ್ತಡ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಮೊದಲ ಪಟ್ಟಿ ಯಾವಾಗ ಬಿಡುಗಡೆ ಆಗ್ಬೋದು ಅಂತ ಸರ್? ನನಗೆ ಅನ್ನಿಸ್ತೀನಿ ಇನ್ನೊಂದು 15 ದಿನದಲ್ಲಿ ಮೊದಲ ಪಟ್ಟಿ ಬಿಡುಗಡೆ ಆಗ್ಬೋದು ಅಂತ ಅನ್ನಿಸ್ತದೆ. ಸದಾನಂದಗೌಡರ ಹೆಸರು ಇರ್ಬೋದಾ? ಗೊತ್ತಿಲ್ಲ ಸರ್. ಹೈಕಮಾಂಡ್ ನಾಯಕರು ಅಥವಾ ಸಂಘ ಪರಿವಾರದವರು ಯಾರು ಕೂಡ ಯಾರಲ್ಲಿಯೂ ಕೂಡ ಹೋಗಿ ನನಗೆ ಸೀಟ್ ಕೊಡಿ ಅಂತ ನಾನು ಕೇಳಿಲ್ಲ. ನನಗೆ ಕಾರ್ಯಕರ್ತರೇ ನನಗೆ ದೇವರು. ಆ ಕಾರ್ಯಕರ್ತರೇ ನನಗೆ ಈ ಒತ್ತಡಗಳನ್ನು ಮಾಡ್ತಾ ಇರುವಂಥದ್ದು. ಒಂದು ರೀತಿಯಲ್ಲಿ ಸದಾನಂದಗೌಡರ ಪರವಾಗಿರುವ ಕಾರಣ ಅವ್ರಿಗೆ ಗೊತ್ತಾಗಲೇಬೇಕಲ್ವಾ. ಅದು. ಥ್ಯಾಂಕ್ ಯು ಸರ್.
ಇದಿಷ್ಟು ಕೂಡ ಮಾಜಿ ಮುಖ್ಯಮಂತ್ರಿಗಳು ಹಾಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದಂತಹ ಡಿ.ವಿ. ಸದಾನಂದಗೌಡರ ಮಾತು. ನೋಡೋಣ ಮುಂದಿನ ದಿನಗಳಲ್ಲಿ ಮತ್ತೆ ಸದಾನಂದಗೌಡರು ಸ್ಪರ್ಧೆ ಮಾಡ್ತಾರಾ, ಹೈಕಮಾಂಡ್ ನಾಯಕರು ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಾರಾ ಅಂತಕ್ಕಂಥದ್ದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಕುರಿತು ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ನಲ್ಲಿದ್ದಾರೆ. ಸುರೇಶ್, ಸದಾನಂದಗೌಡರಂಥ ಹಿರಿಯ ನಾಯಕರು ಟಿಕೆಟ್ ವಿಚಾರವಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಬಹುಶಃ ಒಂದು ಸೂಕ್ಷ್ಮತೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಮೊದಲ ಹಂತದಲ್ಲಿ ಎಷ್ಟು ಕ್ಷೇತ್ರಗಳಿಗೆ ಟಿಕೆಟ್ ಫೈನಲ್ ಆಗುವ ಸಾಧ್ಯತೆ ಇದೆ? ಸುರೇಶ್, ಏನು ಹೇಳಿದರು ಸದಾನಂದಗೌಡರು? ರಂಜಿತ್, ಈಗಾಗಲೇ ರಾಜ್ಯ ಬಿಜೆಪಿಯಿಂದ ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂತೆ ಬಹುತೇಕ ಪ್ರಕ್ರಿಯೆಗಳು ಮುಗಿತಾ ಬಂದಿರತಕ್ಕಂಥದ್ದು. ಇದರ ಭಾಗವಾಗಿ ಈಗಾಗಲೇ ಮುಂದುವರೆದಂತೆ ಇನ್ನೇನಿದ್ರು ಕೂಡ ಅಭ್ಯರ್ಥಿಗಳ ಪಟ್ಟಿಯನ್ನಷ್ಟೇ ನಿರೀಕ್ಷೆ ಮಾಡಲಾಗ್ತಾ ಇದೆ. ಸೊ ಅಭ್ಯರ್ಥಿಗಳ ಪಟ್ಟಿ ಕೂಡ ಯಾವಾಗ ಬಿಡುಗಡೆ ಆಗತ್ತೆ ಅನ್ನೋತಕ್ಕಂಥ ಕುತೂಹಲಕ್ಕೆ ನಿನ್ನೆ ಏನು ಮಾಜಿ ಸಿಎಂ ಸದಾನಂದಗೌಡರು ಇದಕ್ಕೆ ಒಂದು ತೆರೆಯನ್ನು ಎಳೆದಿರ್ತಕ್ಕಂಥದ್ದು. ಅಂದ್ರೆ ಒಂದು ಸುಳಿವನ್ನು ಬಿಟ್ಕೊಡೋ ಮೂಲಕ ಇನ್ನು 15 ದಿನದೊಳಗಡೆಗೆ ಬಿಜೆಪಿ ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಅಂತಕ್ಕಂಥ ಮೂಲಕ ಈ ಒಂದು ಕುತೂಹಲವನ್ನ ತಣಿಸಿರ್ತಕ್ಕಂಥದ್ದು. ಸೊ ಹೀಗಾಗಿನೇ ಹೈಕಮಾಂಡ್ ನಾಯಕರು ಕೂಡ ಈ ಬಾರಿ ಒಟ್ಟಾರೆಯಾಗಿ ದೇಶದ 250 ಟಿಕೆಟ್ಗಳು ಅಂದ್ರೆ ಮೊದಲ ಭಾಗವಾಗಿ ಅರ್ಧದಷ್ಟು ಟಿಕೆಟ್ಗಳನ್ನು ಎಲ್ಲಾ ಭಾಗದಲ್ಲೂ ಕೂಡ ಬಿಡುಗಡೆ ಮಾಡುವಂತಹ ಸಾಧ್ಯತೆ. ಅದರಲ್ಲಿ ಕರ್ನಾಟಕವು ಕೂಡ ಸೇರ್ಪಡೆಯಾಗಿರ್ತಕ್ಕಂಥದ್ದು ಒಂದು ವಿಶೇಷ. ಇದರಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಈಗಾಗಲೇ ಅಂದ್ರೆ ಏನು ಯಾವುದೇ ಗೊಂದಲಗಳಿಲ್ಲದಂತೆ ಮತ್ತೆ ಯಾವುದೇ ರೀತಿಯ ತೀವ್ರ ಪೈಪೋಟಿಗಳು ಕ್ಷೇತ್ರದಲ್ಲಿ ಇಲ್ಲದಂತಹ ಕ್ಷೇತ್ರಗಳನ್ನ ಗುರುತಿಸಿ ಈಗಾಗಲೇ ಸುಮಾರು ಒಂದು 10 ರಿಂದ 15 ಕ್ಷೇತ್ರಗಳ ಪಟ್ಟಿಯನ್ನ ಬಹುಶೇಕ ಅಂದ್ರೆ ಒಂದು 19ನೇ ತಾರೀಕು ಅಥವಾ 20ನೇ ತಾರೀಕನ್ನ ಒಳಗಡೆ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಇದೇ ವೇಳೆ ರಾಜ್ಯಕ್ಕೂ ಕೂಡ ಅಮಿತ್ ಶಾ ಅಥವಾ JP ನಡ್ಡಾ ಕೂಡ ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಇರ್ತಾರೆ ಅಂತಕ್ಕಂತಹ ಲೆಕ್ಕಾಚಾರಗಳು ಕೂಡ ಶುರುವಾಗಿರ್ತಕ್ಕಂಥದ್ದು. ಇದೇ ವೇಳೆ ಪಟ್ಟಿಗೆ ಬಿಡುಗಡೆ ಆಗೋ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯ ಬಿಜೆಪಿಯ ಅಧ್ಯಕ್ಷ BY ವಿಜೇಂದ್ರ ಕೂಡ ಆ ಪಟ್ಟಿಯನ್ನ ಸಂಭಾವ್ಯರ ಪಟ್ಟಿಯನ್ನು ಕಳಿಸುವಂತಹ ಕೆಲಸ ಸಿದ್ಧತೆಯಲ್ಲೂ ಕೂಡ ತೊಡಗಿರ್ತಕ್ಕಂಥದ್ದು. ಇನ್ನು ಅಂದ್ಕೊಂಡಂತೆ ಇನ್ನೊಂದು 2-3 ದಿನದಲ್ಲಿ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ಹೈಕಮಾಂಡ್ಗೆ ರವಾನೆಯನ್ನ ಮಾಡ್ತಾರೆ. ಈಗಾಗಲೇ ಈ ಸಂಬಂಧಪಟ್ಟಂತೆ ಕ್ಲಸ್ಟರ್ ವಾರು ಅಭ್ಯರ್ಥಿಗಳ ಅಭಿಪ್ರಾಯ ಸಂಗ್ರಹ ಸೇರಿದಂತೆ ಬಹುತೇಕವಾಗಿ ಸಂಭಾವ್ಯರ ಪಟ್ಟಿ ಕೂಡ ಸಿದ್ಧತೆ ಆಗಿರ್ತಕ್ಕಂಥದ್ದು. ಈ ಪಟ್ಟಿ ರಾಜ್ಯ ಬಿಜೆಪಿಯ ಅಧ್ಯಕ್ಷರಿಗೆ ಕೈ ಸೇರ್ತಿದ್ದಂತೆನೇ ಈ ಪಟ್ಟಿಯನ್ನ ಹೈಕಮಾಂಡ್ ನಾಯಕರಿಗೆ ರವಾನೆ ಮಾಡುವಂತಹ ಕೆಲಸ ರಾಜ್ಯ ಬಿಜೆಪಿಯಿಂದ ಆಗುತ್ತೆ. ಇದಾದ ನಂತರ ಹೈಕಮಾಂಡ್ ನಾಯಕರು ಕೂಡ ಅವರು ನಡೆಸಿರುವಂತಹ ಸರ್ವೆ ರಿಪೋರ್ಟ್ ಇರುತ್ತೆ, ಆ ಸರ್ವೆ ರಿಪೋರ್ಟ್ಗಳನ್ನು ಕೂಡ ಆಧಾರವಾಗಿಟ್ಕೊಂಡು ಜೊತೆಗೆ ರಾಜ್ಯ ನಾಯಕರು ಕಳಿಸಿರ್ತಕ್ಕಂತಹ ಸಂಭಾವ್ಯರ ಪಟ್ಟಿಯನ್ನು ಕೂಡ ಎರಡನ್ನೂ ಕೂಡ ತಾಳೆ ಮಾಡಿ ಅಂತಿಮವಾಗಿ ಒಂದು ಮೊದಲ ಪಟ್ಟಿಯನ್ನ ಸಿದ್ಧತೆ ಮಾಡ್ಕೊಳ್ಳುವಂತದ್ದು ಇದು ನಡೆಯುವಂತದ್ದು ಪ್ರಕ್ರಿಯೆ. ಇದೇ ರೀತಿಯಲ್ಲೇ ಈಗ ಎಲ್ಲವೂ ಕೂಡ ಪ್ರಕ್ರಿಯೆಗಳು ಕೂಡ ಮುಗಿತಾ ಬಂದಿರೋದ್ರಿಂದ ಬಹುತೇಕವಾಗಿ ಅಂದ್ರೆ ಸದಾನಂದಗೌಡರು ಹೇಳಿದಿರುವಂತೆ, ಯಾಕಂದ್ರೆ ಹಿರಿಯ ನಾಯಕರು ಅವರು ಕೂಡ ಅವರಿಗೆ ಸೂಕ್ಷ್ಮತೆ ಜೊತೆ ಕೇಂದ್ರ ನಾಯಕರ ಒಡನಾಟ ಎಲ್ಲವೂ ಇರೋದ್ರಿಂದ ಅವರ ಮಾತು ಕೂಡ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ. ಸೊ ಹೀಗಾಗಿನೇ ಇದೇ ನಿಟ್ಟಿನಲ್ಲಿ ಈಗಾಗಲೇ ಆಕಾಂಕ್ಷಿಗಳು ಯಾರೆಲ್ಲ ಅಭ್ಯರ್ಥಿಗಳು ಆಗ್ಬೇಕು ಅಂತ ಇದ್ದಾರೆ ಅವರೆಲ್ಲರೂ ಕೂಡ ಸಹಜವಾಗಿ ಕುತೂಹಲ ಹುಟ್ಟುಕೊಂಡಿರ್ತಕ್ಕಂಥ ಜೊತೆಗೆ ಯಾವ ಕ್ಷೇತ್ರಗಳು ಮತ್ತೆ ಯಾವ ಅಭ್ಯರ್ಥಿಗಳು ಮೊದಲ ಪಟ್ಟಿಯಲ್ಲಿ ಬರ್ತಾರೆ ಅಂತಕ್ಕಂಥದ್ದು ಸದ್ಯದ ಕುತೂಹಲ ಶರತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್.